ನಮಸ್ಕಾರ ವೀಕ್ಷಕರೇ, ನಮ್ಮದು ಜೈ ಗುರುದೇವ ಶ್ರೀ ಅಂಗಾಳ ಪರಮೇಶ್ವರಿ ತಾಯಿ. ಇವತ್ತು ನಾವು ನಿಮಗೆ ಎಲ್ರಿಗೂ ಚಿರಪರಿಚಿತ ಈ ಗಿಡ ಯಾವುದಂತಂದರೆ ಅಂಕೋಲೆ. ಈ ಗಿಡಮೂಲಕ್ಕೆ ಈ ಒಂದು ಗಿಡದ ಮಹತ್ವ, ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ ದೈವಶಕ್ತಿನೂ ಆಕರ್ಷಣೆ ಮಾಡುತ್ತೆ. ಭೂತ ಪ್ರೇತ ಪಿಚಾಚಿಗಳು ಕೆಟ್ಟ ಶಕ್ತಿ, ನಮ್ಮಲ್ಲಿ ಯಾವುದೇ ನೆಗೆಟಿವ್ ಶಕ್ತಿಗಳಂತ ಏನಾದರೂ ಇದ್ದರೆ ಈ ಗಿಡ ಇದನ್ನು ದೂರ ಮಾಡುತ್ತೆ. ಇದರ ಪ್ರಯೋಜನ ಏನಂದರೆ ಇದ್ರದ್ದು ಪ್ರತಿಯೊಂದು ಬೇರಿಂದ ಹಿಡಿದು ಕಾಂಡ ಎಲೆ ಅದರ ಬೀಜ ಹೂವು ಪ್ರತಿಯೊಂದೂ ತಾಂತ್ರಿಕ ವಿದ್ಯೆಯಲ್ಲಿ ತುಂಬ ಉಪಯೋಗ ಬರುತ್ತೆ. ಯಾವ ರೀತಿ ಮಾಡ್ಕೋಬೇಕಂದ್ರೆ ಇದು ಒಂದು ಗುರು ಮುಖಾಂತರದಲ್ಲಿ ನೀವು ಸಾಧನೆ ಮಾಡ್ಕೋಬೇಕು. ಸುಮ್ಮನೆ ನಾವು ಹೇಳಿದ್ದಾರೆ ವಿಡಿಯೋದಲ್ಲಿ ಅಂತ ಬಂದು ನೀವು ಅದಕ್ಕೆ ಕೈ ಹಾಕಿ ಕೈ ಸುಟ್ಕೋಬಾರ್ದು. ಒಂದು ಗುರು ಮುಖದಲ್ಲಿ ತಗೊಂಡೋಗಿ ಇದ್ರ ಎಲೆ, ಇದ್ರ ಬೇರು, ಇದ್ರ ಹೂವು, ಇದ್ರ ಕಾಂಡ ಎಲ್ಲ ಬಳಸ್ತಾರೆ. ಇದನ್ನು ಒಳ್ಳೆ ದಿನ ನಕ್ಷತ್ರ, ಪುಷ್ಯ ನಕ್ಷತ್ರ ಇಲ್ಲ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಬಿದ್ದ ದಿವಸದಲ್ಲಿ ಗುರು ಮುಖಾಂತರ ಗುರು ಉಪದೇಶ ತೊಗೊಂಡ್ಬಂದು ಇದ್ರ ಸೂರ್ಯನ ಊಟ ಕಡೆ ಒಂದು ಬೇರು ತಗೊಂಡೋಗಿ ಪೂಜೆ ಮಾಡಿ ಮನೇಲಿ ಇಟ್ಕೊಂಡ್ರೆ ನೆಗೆಟಿವ್ ಶಕ್ತಿ ಎಲ್ಲ ಆಚೆ ಹೋಗುತ್ತೆ. ಮತ್ತು ಈ ಎಲೆಗಳು ತಗೊಂಡೋಗಿ ನೆರಳಲ್ಲೇ ಒಣಗಿಸಿ ನಾವು ಧೂಪಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ಇದ್ರದ್ದು ಬೀಜ, ಈ ಬೀಜದಲ್ಲಿ ಎಣ್ಣೆ ಮಾಡ್ತಾರೆ. ಮತ್ತು ಇನ್ನೊಂದು ಇದರಲ್ಲಿ 2 ಥರ ಬರುತ್ತೆ, ಒಂದು ಕಪ್ಪು, ಒಂದು ಬಿಳಿದು, ಒಂದು ಕಪ್ಪುದು. ಮತ್ತು ಈ ಅಂಕೋಲೆ ಮರ ಹುತ್ತದ ಮೇಲೆ ಏನಾನ ಬಂದಿದ್ರೆ ಅದು ತುಂಬ ಸರ್ವಶ್ರೇಷ್ಠ. ಆ ಥರ ಏನಾನ ಬಂದಿದ್ರೆ ಅದು ಗುರು ಮುಹೂರ್ತದಲ್ಲಿ ಹೋಗಿ ಸಾಧನೆ ಮಾಡಿ ತೊಗೊಂಬಂದು ಇಟ್ಕೊಂಡ್ರೆ ನೀವು ದೈವ ಆಕರ್ಷಣೆ ಮಾಡ್ಕೋಬೋದು, ಭೂತ ಪ್ರೇತಗಳನ್ನು ದೂರ ಮಾಡ್ಬೋದು. ತುಂಬ ಒಳ್ಳೆ ಕೆಲಸಗಳಿಗೆ, ತುಂಬ ಒಳ್ಳೆ ಕೆಲಸಗಳಿಗೆ ಇದು ಪ್ರಯೋಜನ ಬರುತ್ತೆ. ಇದೊಂಥರ ಹೇಳ್ಬೇಕಂದ್ರೆ ಒಂದು ದೇವ್ರ ಮರ ಇದು.